Sabha elections approaching, people of the Timmapura village of Kadak Taluk in Karnataka came forward to boycott Lok Sabha elections due to the failure in development. The protest was led by the Karnataka State Farmers Association and Hasiru Sene. Protesters placed a pendal in front of the village bus stand. They demanded basic infrastructure, the opening up of a nationalized bank in the village, better roads, a well-organized primary health center, and construction of public toilets for women. Some of the villagers said that they have been facing these problems for decades and yet it is not resolved. They complained that when they approach the MLA, they are redirected to the MPs, and since the constituency changes for Assembly and Lok Sabha seats, it continues to create a barrier to the development of the village. The question remains, when will the local district administration take up the issues and work for the development of the people and the village? ತಿಮ್ಮಾಪುರ ಗ್ರಾಮ ಮೂಲಭೂತ ಸೌಲಭ್ಯ ವಂಚಿತ ಗ್ರಾಮವಾಗಿರುತ್ತದೆ. ಇಲ್ಲಿ ತನಕ ಶಾಸಕರು ಎಂಪಿಗಳಾಗಲಿ ಯಾವುದೇ ರೀತಿಯಿಂದ ಈ ಗ್ರಾಮಕ್ಕೆ ಬಂದು ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿಲ್ಲ. ಸುಮಾರು ಸೋಂಪುರಿಂದ ತಿಮ್ಮಾಪುರಕ್ಕೆ ಬರ್ತಕ್ಕಂಥ ರಸ್ತೆ 5 ವರ್ಷದಿಂದ ಕಳಪೆಗಾಗಿರುವುದರಿಂದ ಆ ರಸ್ತೆಯನ್ನು ಯಾರೂ ನೋಡಿಲ್ಲ. ಕೋಟು ಮುಚ್ಚಿಗೆ ಹೋಗ್ತಕ್ಕಂಥ ರಸ್ತೆಯೂ ಕೂಡ ಹಾಳಾಗಿದೆ, ಅದರ ಮೇಲ್ ಸೇತುವೆ ಮಾಡಿಲ್ಲ. ಹಾಗೂ ಗ್ರಾಮ ಪಂಚಾಯತಿಯಿಂದ ಮಾಡಲ್ಪಟ್ಟ ಊರಲ್ಲೇ ಬಾರ್ ಕೂಡ ಇವತ್ತು ಸಾರ್ವಜನಿಕರಿಗೆ ಭಾಳ ತೊಂದರೆಯಾಗಿದೆ. ವಿಶೇಷವಾಗಿ ಮಹಿಳೆಯರಿಗೆ ಕೂಡ ಆ ಬಾರ್ನಿಂದ ಮಹಿಳೆಯರಿಗೆ ಭಾಳ ತೊಂದರೆಯಾಗಿದೆ. ಆ ಬಾರನ್ನು ಕೀಳಿಸ್ಬೇಕು. ಹಾಗೂ ಆಸ್ಪತ್ರೆ ಕೂಡ ಅರ್ಧಕ್ಕಾಗಿ ನಿಂತಿದೆ, ಅದನ್ನು ಕೂಡ ಯಾರೂ ನೋಡಿಲ್ಲ. ಆಮೇಲೆ JJM ಕಾರ್ಯಕ್ರಮ ಕೂಡ JJMಗೆ ಕೆಲಸ ಕೂಡ ರೋಡ್ ಕಟಿಂಗ್ ಮಾಡಿ ಆ ಕೆಲಸನೂ ಕೂಡ ಕಳಪೆ ಆಗಿರೋದ್ರಿಂದ JJMನವರು ಕೂಡ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಆಮೇಲೆ ಮೂಲಭೂತ ಸೌಲಭ್ಯ ಟೋಟಲಿ ವಂಚಿತ ಗ್ರಾಮವಾಗಿರೋದ್ರಿಂದ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇಲ್ಲಿ ತನಕ ಯಾರು ಬಂದು ಈ ಗ್ರಾಮವನ್ನು ನೋಡಿಲ್ಲ, ಸರಿಯಾಗಿ ಕೆಲಸ ಮಾಡಿಲ್ಲ. ಹಾಗಾಗಿ ಈ ಮೂಲಭೂತ ಸೌಲಭ್ಯ ವಂಚಿತ ಗ್ರಾಮವಾಗಿರೋದ್ರಿಂದ ನಾವು ಚುನಾವಣಾ ಬಹಿಷ್ಕಾರ ಮಾಡುವುದಂತೂ ನಿಶ್ಚಿತ. ಇಲ್ಲಿ ತನಕ ಯಾರು ತಹಸೀಲ್ದಾರ್ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಯಾರು ಇಲ್ಲಿ ತನಕ ನಾವು ಸುಮಾರು 5 ರಿಂದ 6 ತಾಸು ನಾವು ಪ್ರತಿಭಟನೆ ಕುಂತಿದ್ದೀವಿ. ಯಾರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇಲ್ಲಿ ತನಕ ನಮಗೆ ಸ್ಪಂದಿಸಿಲ್ಲ, ಬಂದು ಮಾತಾಡಿಲ್ಲ. ಹಾಗಾಗಿ ನಾವು ನಿನ್ನೆ ಸುಮ್ಮನೆ ನಾಮಕಾವಸ್ಥೆ ಮಾತಾಡಿ ಹೋಗಿದ್ದಾರೆ. ಅವರೇನು ಲಿಖಿತವಾಗಿ ಏನು ನಮಗೆ ಮಾಡಿಕೊಡ್ತೀವಿ ಅಂತ ಏನು ಭರವಸೆ ಕೊಟ್ಟಿಲ್ಲ. ಇವತ್ತು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ತಹಸೀಲ್ದಾರಾಗಲಿ ಯಾರೋ ಬಂದು ನಮ್ಗೆ ಲಿಖಿತವಾಗಿ ನಮ್ಗೆ ಮಾಡಿಕೊಡ್ತೀವಿ ಅಂತ, ಮುಂದಿನ ಈ ಎಲೆಕ್ಷನ್ ಆದ ಕೂಡಲೇ ಮಾಡಿಕೊಡ್ತೀವಿ ಅಂತ ಲಿಖಿತವಾಗಿ ಬರವಣಿಗೆ ಬರೆಕೊಟ್ಟು ಮಾತ್ರ ನಾವು ಈ ಪ್ರತಿಭಟನೆಯನ್ನು ಕೈ ಬಿಡ್ತೀವಿ.